ಬೆಂಗಳೂರಲ್ಲಿ ಅರ್ಧ ಗಂಟೆ ಮಳೆ ಬಂದ್ರೆ ಸಾಕು, ರಸ್ತೆಯ ಯಾವ ಗುಂಡಿಯಲ್ಲಿ ಯಾವ ಅಂಡರ್ ಪಾಸ್ ಅಲ್ಲಿ ಮಳೆ ನೀರು ನಿಂತು ನಮ್ಮ ಜೀವಕ್ಕೆ ಅಪಾಯ ಕಾದಿದೆಯೋ ಅನ್ನೋ ಭಯದಲ್ಲಿ ವಾಹನ ಸವಾರರು ಓಡಾಡಬೇಕಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯಕ್ಕೆ ನಾನೀಗ ಶೇಷಾದ್ರಿಪುರಂನಲ್ಲಿದ್ದೀನಿ. ಶೇಷಾದ್ರಿಪುರಂನ ರೈಲ್ವೆ ಅಂಡರ್ ಬ್ರಿಡ್ಜ್ ನಲ್ಲಿ ಗಮನಿಸಬಹುದು. ಇದು ಇವತ್ತಿನ ಪರಿಸ್ಥಿತಿ ಮಾತ್ರವಲ್ಲ, ಶೇಷಾದ್ರಿಪುರಂ ಭಾಗದಲ್ಲಿ ಯಾವಾಗ ಮಳೆ ಬಂದರೂ ಸಹ ಇದೇ ರೀತಿಯಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗುತ್ತೆ. ರೈಲ್ವೆ ಅಂಡರ್ ಪಾಸ್ ನಲ್ಲಿರುವಂತಹ ಈ ಒಂದು ಕೆಳಗಡೆ ದೃಶ್ಯವನ್ನ ಗಮನಿಸಬಹುದು. ಪ್ರತಿ ಸಾರಿ ಮಳೆ ಬಂದಾಗಲೂ ಸಹ ಇಲ್ಲಿ ನೀರು ತುಂಬಿಕೊಂಡು ವಾಹನ ಸವಾರರ ಪರಿಸ್ಥಿತಿ ಇದೇ ರೀತಿಯಾಗಿ ಇರುತ್ತೆ. ಈ ಒಂದು ರೇಸ್ ಕೋರ್ಸ್ ರಸ್ತೆ ಅಂದ್ರೆ ಶಿವಾನಂದ ಸರ್ಕಲ್ಗೆ ಹೋಗುವಂತಹ ರಸ್ತೆಯಿಂದ ಬರುವಂತಹ ನೀರು, ಜೊತೆಗೆ ಇನ್ನೊಂದು ಭಾಗದಲ್ಲೂ ಸಹ ಬರುವಂತಹ ಮಳೆ ನೀರು ಎರಡು ಭಾಗದಿಂದ ಬಂದ ಮಳೆ ನೀರು ಸಹ ಈ ರೈಲ್ವೆ ಅಂಡರ್ ಬ್ರಿಡ್ಜ್ ನಲ್ಲಿ ಸೇರ್ಕೊಳ್ಳುತ್ತೆ. ತದನಂತರ ಈ ಅಂಡರ್ ಬ್ರಿಡ್ಜ್ ನಲ್ಲಿ ಯಾವ ರೀತಿಯಾಗಿ ಇದು ಒಳಚರಂಡಿ ವ್ಯವಸ್ಥೆ ಆಗಿದೆಯೋ, ಯಾವ ರೀತಿ ಆಗಿದೆಯೋ ಅನ್ನೋದು ಇದುವರೆಗೂ ಸಹ ಗೊತ್ತಾಗ್ತಿಲ್ಲ. ಮಳೆ ಬಂದ ಅರ್ಧ ಗಂಟೆ ಆದ್ರೆ ಸಾಕು ಈ ಒಂದು ಭಾಗದಲ್ಲಿ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇದಾದ ನಂತರ ಒಂದು ಗಂಟೆ 2 ಗಂಟೆಗಳ ಕಾಲನೂ ಸಹ ಮಳೆ ನಿಂತರೂ ಸಹ ಇದೇ ರೀತಿಯಂತಹ ನೀರು ಇಲ್ಲಿ ತುಂಬಿಕೊಂಡು ವಾಹನ ಸವಾರರು ಪರದಾಡ್ತಾ ಹೋಗೋದು. ಸದ್ಯಕ್ಕೆ ಈಗಷ್ಟೇ ಒಂದು ಆಟೋ ಈ ಒಂದು ಅಂಡರ್ ಪಾಸ್ ನಲ್ಲಿ ಬಂದಾಗ ಅದಕ್ಕೆ ಆಟೋಗೆ ನೀರು ನುಗ್ಗಿದೆ. ಇದರಿಂದ ಆಟೋ ಸಹ ಕೆಟ್ಟು ನಿಂತು ಈಗಷ್ಟೇ ಆಟ ರೆಡಿ ಮಾಡಿಸ್ಕೊಂಡು ಹೋಗಿದ್ದಾನೆ. ಇದ್ರ ಜೊತೆಗೆ ನೀವು ಗಮನಿಸಬಹುದು, ಕಾರ್ಗಳು, ಬೈಕ್ಗಳು ಎಲ್ಲವೂ ಸಹ ಯಾವ ರೀತಿಯಾಗಿ ನಿಧಾನವಾಗಿ ಅಂಡರ್ ಪಾಸ್ ನಲ್ಲಿ ಬರ್ತಾ ಇದೆ. ನೀರು ಯಾವ ರೀತಿಯಾಗಿ ತುಂಬಿದೆ ಅನ್ನೋದನ್ನು ಗಮನಿಸಬಹುದು. ಕೆಲವೊಂದಷ್ಟು ವೆಹಿಕಲ್ ಗಳಂತೂ ಅಂಡರ್ ಪಾಸ್ ಬರಕ್ಕಿಂತ ಮುಂಚೆನೆ ಇಲ್ಲಿ ಲೆಫ್ಟ್ ಗೆ ತಗೊಂಡು ಬೇರೆ ರೂಟ್ ಅಲ್ಲಿ ಹೋಗ್ತಾ ಇರೋದು. ಯಾಕಂದ್ರೆ ಇಲ್ಲಿನ ಪರಿಸ್ಥಿತಿ ಅವರಿಗೆ ಗೊತ್ತಿದೆ. ಅನೇಕ ಬಾರಿ ಇದೇ ರೀತಿಯಾಗಿ ಇಲ್ಲಿ ಬಂದಾಗ ನೀರು ತುಂಬಿಕೊಂಡಿರೋದು ವೆಹಿಕಲ್ಸ್ ಗಳಿಗೆ, ತದನಂತರ ವೆಹಿಕಲ್ ಸ್ಟಾರ್ಟ್ ಆಗದೆ ಇರೋದು ಅಥವಾ ಬೇರೆ ರೀತಿಯಂತಹ ಸಮಸ್ಯೆಗಳು ವಾಹನ ಸವಾರರಿಗೆ ಆಗ್ತಾ ಇದೆ. ಇದ್ರ ಜೊತೆಗೆ ಕೇವಲ ಅಂಡರ್ ಪಾಸ್ ಮಾತ್ರವಲ್ಲ, ಇಲ್ಲಿನ ಹಳ್ಳಗಳಿದೆ. ಈ ಹಳ್ಳಗಳಲ್ಲೂ ಸಹ ವಾಹನ ಸವಾರರು ಬಂದಾಗ ಅವ್ರಿಗೆ ಮೂವ್ ಮಾಡಕ್ ಆಗ್ತಾ ಇಲ್ಲ. ಇದರಿಂದಾಗಿ ಪ್ರತಿ ಸಾರಿ ಯಾವಾದ ರೀತಿ ಸಮಸ್ಯೆಗಳಾಗ್ತಾ ಇದ್ರು ಸಹ ಯಾರು ಸಹ ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಯಾರು ಸಹ ಇಲ್ಲಿ ಬಂದು ಇಲ್ಲಿ ವಾಹನ ಸವಾರರಿಗೆ ಮತ್ತೆ ರೀತಿ ಸಮಸ್ಯೆ ಆಗಬಾರದ ರೀತಿ ಪರಿಹಾರವನ್ನ ಮಾಡುವಂತಹ ಯಾವುದೇ ರೀತಿಯ ಕ್ರಮಗಳನ್ನು ಸಹ ಕೈಗೊಳ್ತಾ ಇಲ್ಲ. ಅಂದ್ರೆ ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿ ವಾಹನ ಸವಾರರು ಕೇವಲ ಶೇಷಾದ್ರಿಪುರಂನಲ್ಲಿ ಮಾತ್ರ ನಾನು ನಿಮ್ಗೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಆದ್ರೆ ಬೆಂಗಳೂರಿನ ಅನೇಕ ಅಂಡರ್ ಪಾಸ್ಗಳಾಗಿರ್ಬೋದು, ರಸ್ತೆಯ ಗುಂಡಿಗಳಲ್ಲಿ ಇದೇ ರೀತಿಯಂತಹ ನೀರೆಲ್ಲ ತುಂಬಿಕೊಂಡು ವಾಹನ ಸವಾರರು ಮಳೆ ಬಂದ್ರೆ ಸಾಕು ಜೀವನ ಕೈಯಲ್ಲಿ ಹಿಡಿದು ಓಡಾಡಬೇಕಂತಹ ಪರಿಸ್ಥಿತಿ ನಿರ್ಮಾಣವಾಗಿರೋದಕ್ಕೆ ಇದು ಒಂದು ಕೂಡ ಎಕ್ಸಾಂಪಲ್. ಕ್ಯಾಮರಾಮನ್ ಸುಶೀಲ್ ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.